ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಂಘ ಶತಾಬ್ದಿ, ಆರ್ಎಸ್ಎಸ್ ಪಥಸಂಚಲನ, ಟಿಪ್ಪು ಕ್ರಾಂತಿ ಸೇನೆ ತೀವ್ರ ವಿರೋಧ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕುರಿತು ದಿನಾಂಕ 18-10-2025 ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿಯೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ಟಿಪ್ಪು ಕ್ರಾಂತಿ ಸೇನೆ ತೀವ್ರವಾಗಿ ವಿರೋಧಿಸಿದೆ. ಈ ಕುರಿತು ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕರಾದ ಡಾಕ್ಟರ್ ದಸ್ತಗೀರ್ ಮುಲ್ಲಾ ಮಾಧ್ಯಮದೊಂದಿಗೆ ಮಾತನಾಡಿ, ಲಾಠಿ ಮತ್ತು ಕೋಲು ಹಿಡಿದುಕೊಂಡು ಬೀದಿಯಲ್ಲಿ ಪಥಸಂಚಲನ ಮಾಡುವುದರಿಂದ ಜನ ಭಯಭೀತಿಗೊಳ್ಳುವುದಿಲ್ಲವೇ? ಇದರಿಂದ ಜನರಿಗೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ? ಇದರಿಂದ ಸಮಾಜ ಮತ್ತು ಸಮುದಾಯಗಳು ಜಾಗೃತಗೊಳ್ಳುವ ಬದಲು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದರು. ಹಾಗೂ ಒಂದು ವೇಳೆ ಸಿಂದಗಿ ಆಡಳಿತ ಮತ್ತು ತಾಲೂಕು ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಕೂಡ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಸಿಂದಗಿಯಲ್ಲಿ ಆರ್ಎಸ್ಎಸ್ಗೆ ಲಾಠಿ ಹಾಗೂ ಕೋಲು ಹಿಡಿದುಕೊಂಡು ಪಥಸಂಚಲನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ, ಟಿಪ್ಪು ಕ್ರಾಂತಿ ಸೇನೆಯಿಂದ ಸಿಂದಗಿಯಲ್ಲಿ ನಮಗೂ ಕೂಡ ಖಡ್ಗವನ್ನು ಹಿಡಿದುಕೊಂಡು ಪಥಸಂಚಲನ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಮೊದಲಿಗೆ ಈ ಪ್ರಶ್ನೆಗೆ ನನ್ನಲ್ಲಿ ಒಂದೇನು ಉತ್ತರ ಮತ್ತು ಒಂದು ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ, ಈ ಪಥಸಂಚಲನದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡೋದ್ರಿಂದ ಪ್ರಯೋಜನ ಏನು ಅಂತ. ಪ್ರಯೋಜನ ಏನು? ಈ ಲಾಠಿ ಹಿಡ್ಕೊಂಡು ಬೀದಿಗಳಲ್ಲಿ ನಾವು ಮಾಸ್ ಆಗಿ ಅಂದ್ರೆ ಒಂದು ಸಮೂಹ ಆಗಿ ಒಂದು ಜನರನ್ನು ಸೇರಿಸಿ ಒಂದು ಕಾರ್ಕೂಟದ ತರ ನಾವು ಪಥಸಂಚಲನ ಮಾಡೋದ್ರಿಂದ ಜನ ಭಯಭೀತಿ ಬೀಳೋದಿಲ್ವೇ? ಈಗ ಒಂದೇ ಬಡಿಗೆ ಹಿಡ್ಕೊಂಡು ಓಡಾಡಿದ್ರೆ ಜನ ಭಯ ಬೀಳ್ತಾರೆ. ಅಂಥದ್ರಲ್ಲಿ ನೂರಾರು ಜನ ಬಡಿಗೆ ಹಿಡ್ಕೊಂಡು, ಒಂದು ಕಟ್ಟಿಗೆ ಹಿಡ್ಕೊಂಡು, ಕೋಲ್ ಹಿಡ್ಕೊಂಡು ಈ ರೀತಿ ಇವರು ತಿರುಗಾಡೋದ್ರಿಂದ ಜನರಿಗೆ ಇದು ಏನು ಸಂದೇಶ? ಇದರಿಂದ ಏನು ಸಂದೇಶ? ಏನು ಏಕತೆ? ಇದೇನು ದೇಶದ ಸಮಗ್ರತೆ ಸಲುವಾಗಿ, ಏಕತೆ ಸಲುವಾಗಿ ಮಾಡುವಂಥದ? ಇದರಿಂದ ಪ್ರಯೋಜನ ಏನು? ಇದರಿಂದ ಜಾಗೃತಿ ಏನಾಗತ್ತೆ? ಸಮಾಜ ಏನು ಜಾಗೃತಿ ಆಗುತ್ತೆ? ಸಮುದಾಯಗಳು ಏನು ಜಾಗೃತಿ ಆಗುತ್ತೆ? ಇದರಿಂದ ಜಾಗೃತಿ ಆದ್ರೆ ಏನಾಗತ್ತೆ ಅಂತ. ಅದಕ್ಕಾಗಿ ಈ ಪಥಸಂಚಲನ ಮಾಡೋದು ಕೇವಲ ಜನರನ್ನು, ಈ ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು, ದಲಿತರನ್ನು ಇವರಿಗೆ ಭಯಭೀತಿಗೊಳಿಸುವಗೋಸ್ಕರ ಈ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡುವ ಉದ್ದೇಶ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಷ್ಟಕ್ಕೂ ನಾವು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕಾ ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಕೂಡ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಸಿಂದಗಿಯಲ್ಲಿ ಏನಾದರೂ RSSನವರಿಗೆ ಪಥಸಂಚಲನ ಮಾಡಲಿಕ್ಕೆ, ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯಿಂದ ಸಿಂದಗಿಯಲ್ಲಿ, ಯಾಕಪ್ಪ ಅಂತಂದ್ರೆ ದೇವಾನುದೇವತೆಗಳ ಕೈಯಲ್ಲಿರುವುದು ಖಡ್ಗ ಮತ್ತು ತಲವಾರು, ಆನಂತರ ರಾಜ್ಯ ಮಹಾರಾಜರುಗಳಲ್ಲಿ ಕೈಯಲ್ಲೂ ಕೂಡ ಇರುವಂಥದ್ದು ತಲವಾರು, ಖಡ್ಗ. ನಮಗೂ ಕೂಡ ಖಡ್ಗವನ್ನು ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಪರವಾನಗಿ ಕೊಡಿ ಅಂತೇಳಿ ನಾವು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕಾ ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಒಂದ್ ವೇಳೆ ಸಿಂದಗಿಯಲ್ಲಿ ಅವ್ರಿಗೇನಾದ್ರೂ ಪರವಾನಗಿ ಕೊಟ್ಟಿದ್ದೇ ಆಗಿತ್ತಪ್ಪ ಅಂತಂದ್ರೆ ನಮಗೂ ಕೂಡ ನಮ್ಮ ಸಂಘಟನೆಯಿಂದ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಯಾಕಪ್ಪ ಅಂತಂದ್ರೆ ಇದು ತಲವಾರು ಮತ್ತು ಖಡ್ಗ ಇದು ಮಾರಕಾಸ್ತ್ರ ಅಂತ ನೀವು ಪರಿಗಣಿಸದೇ ಆಗಿದ್ದರೆ, ಯಾಕೆ ಬಡಿಗೆ ಲಾಠಿನೂ ಕೂಡ ಮಾರಕಾಸ್ತ್ರ ಅಲ್ವೇ? ಅದಕ್ಕಾಗಿ ನೀವು ಆ ಮಾರಕಾಸ್ತ್ರಗಳಿಗೆ ನೀವು ಅದನ್ನ ಮಾರಕಾಸ್ತ್ರ ಪರಿಗಣಿಸ್ತಾ ಇದ್ರೆ ಅದನ್ನು ಕೂಡ ಅದನ್ನ ಬಂದ್ ಮಾಡ್ರಿ. ನೀವು ಬಂದ್ ಮಾಡಿ ಜನಜಾಗೃತಿ ಸಮಾವೇಶಗಳನ್ನು ಮಾಡ್ಕೊಡ್ರಿ. ಜನರಿಗೆ ಸಂವಿಧಾನದ ಅರಿವನ್ನು ಕೊಡುವಂತ ಕೆಲಸ ಮಾಡ್ರಿ. ಜನರಿಗೆ ಭಾವೈಕ್ಯತೆಯ ಸಂದೇಶನ ಕೊಡುವಂತ ಕೆಲಸ ಮಾಡ್ರಿ. ಜನರಿಗೆ ಒಂದು ಸೋದರತ್ವದ ಸಂಕೇತ ಕೊಡುವಂತ ಕೆಲಸ ಮಾಡ್ರಿ. ಈ ಭಾರತ ದೇಶದ ವೈವಿಧ್ಯತೆ ಬಗ್ಗೆ ತಿಳಿಸುವಂತ ಕೆಲಸ ಮಾಡ್ರಿ. ಅವಾಗ ನಾವು ಏನಾದ್ರು ಆಯ್ತು ಇವ್ರು ಮಾಡುವಂತ ಕೆಲಸ ಸರಿ ಇದೆ, ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ. ಆದ್ರೆ ನೀವು ರಸ್ತೆಯಲ್ಲಿ ಬಡ್ಗಿಗಳನ್ನು ತಗೊಂಡು, ಲಾಠಿಗಳನ್ನು ತಗೊಂಡು, ಕೋಲ್ಗಳನ್ನು ತಗೊಂಡು ನೀವು ಜನರಿಗೆ ಭಯ ಬೀಳಿಸುವಂತ ಕೆಲಸ ಮಾಡುವಂತ ಕೆಲಸ ನೀವು ಮಾಡ್ತಿದ್ರಪ್ಪ ಅಂತಂದ್ರೆ ಇದಕ್ಕೆ ನಮ್ದು ವಿರೋಧ ಅದ. ಒಂದ್ ವೇಳೆ ತಾಲೂಕಾಡಳಿತದಕ್ಕೆ ಪರವಾನಗಿ ಕೊಟ್ಟಿದ್ದೇ ಆಗಿತ್ತಪ್ಪ ಅಂತಂದ್ರೆ ನಮಗೂ ಕೂಡ ನೀವು ಪರವಾನಗಿ ಕೊಡ್ಲೇಬೇಕು. ಅವ್ರಿಗೆ ಯಾವ ರೀತಿ ಪರವಾನಗಿ ಕೊಟ್ಟಿದ್ರಿ ನಮಗೂ ಕೂಡ ಅದೇ ರೀತಿ ಪರವಾನಗಿ ಕೊಡಬೇಕು ಅಂತೇಳಿ ನಾವು ಇವತ್ತು ತಾಲೂಕಾಡಳಿತಕ್ಕೆ ನಾನು ಪತ್ರ ಬರೆಯೋನಿದ್ದೀನಿ. ಈಗ ಒಂದು ಅರ್ಥ ಆಗ್ತಾ ಇಲ್ಲ, ಸ್ಥಳೀಯ ಕಾಂಗ್ರೆಸ್ ಒಂದು ಶಾಸಕರು ಇರೋದ್ರಿಂದ ಮತ್ತು ಸ್ಥಳೀಯಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದರಿಂದ ಈ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಶಾಸಕರು
ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ. ಏನು ಇವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಹಂಗಂದ್ರೆ ಸಪೋರ್ಟ್ ಮಾಡದೇ ಇದ್ರೆ ಇದ್ರ ಬಗ್ಗೆ ಏನು ಚಕಾರಿ ಎತ್ತಾ ಇಲ್ಲ ಅಂದ್ರೆ ಕಾರಣ ಇವನು ಯಾರ ಆಡಳಿತದಲ್ಲಿ ಆಗ್ತಾ ಇದೆ, ಇದು ಯಾವ ರೀತಿ ಆಗ್ತಾ ಇದೆ? ಅದಕ್ಕಾಗಿ ಯಾರು RSS ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಾರು RSS ನಲ್ಲಿ ಇದ್ದಾರೆ ಅದು ಅವ್ರ ಮನೋಭಾವ ಮತ್ತು ಈ ಕಾಂಗ್ರೆಸ್ನ ಮನೋಭಾವ ಒಂದೇ ಇದೆ ಏನೋ, ನಮ್ಮ ಸ್ಥಳೀಯವಾಗಿ ಒಂದೇ ಇದೆ ಏನೋ ಅಂತ ನಮಗೆ ಅನಿಸ್ತಾ ಇದೆ.